ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಅಕ್ಕ ರಿಸೆಪ್ಷನ್. ಸೊ ನಾವು ಮನೆಯಿಂದ ಹೇಗೆ ಹೋಗ್ತೀರಿ ಅಂತ ನೋಡೋಣ ಬನ್ನಿ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನ್ನ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಸ್ಯಾರಿಯಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಲಾಂಗ್ ಗೌನು. ಸೊ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು 12 o'clock ಮನೆ ಬಿಟ್ರಿ. ನೀವು ನೋಡ್ಬೋದು ಎಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ದೇವ್ರಿಗೆ. ಮತ್ತೆ ಗಾಡಿಗೂ ಪೂಜೆ ಮಾಡ್ಬೇಕಾಗಿತ್ತು, ಪೂಜೆ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಹುಡ್ಗಿ ಕಾರು. ಹುಡ್ಗಿ ಯಾವ ಕಾರಲ್ಲಿ ಹೋಗ್ತಾರಲ್ವ, ಹುಡ್ಗಿ ಮತ್ತೆ ಕಳಶ ಎತ್ಕೊಂಡು ಹೋಗಿರೋರು ಅವ್ರ ಕಾರಿದ್ದು. ನೀವು ನೋಡ್ಬೋದು ಹುಡ್ಗಿ ಎಕ್ತಿದ್ದಾಳೆ ಕಾರು. ದೃಷ್ಟಿ ತೆಗ್ದ್ಬಿಡು ಹಂಗೆ. ಸೇಮ್ ಡ್ರೈವರ್ ಅಂಕಲ್ ಫ್ರೆಂಡ್ಸ್. ಹೀಗೆ ಸೆಕ್ಯೂರಿಟಿ ಗಾರ್ಡ್ಸ್ ಒಂದು ಬ್ಲ್ಯಾಕ್ ಇರ್ಲಿ ವೈಟ್ ಅವರು ಮುಂದೆ ಒಂದು ಹೋಗ್ತಿದೆ. ಫ್ರೆಂಡ್ಸ್, ನಾವು 1:30ಗೆ ಚೌಟ್ರಿ ರೀಚ್ ಆಗಿದ್ವಿ. ನೀವು ನೋಡ್ಬೋದು ನಾವೆಲ್ಲ ಚೌಟ್ರಿ ಬಂದ್ವಿ. ನಮ್ದು 2 ಕಾರು ಮತ್ತೆ ಒಂದು ಟಿಟಿ ಬಂದಿದ್ದು ನಮ್ ಜೊತೆ. ಸೊ 2 ಕಾರು ಮತ್ತೆ ಒಂದು ಟಿಟಿ ಬೇಗ ಬಂದಿದ್ರಿ. ಬಿಡೆ ಬಿಡೆ ಟಾಮಿನ ಬಿಡೆ. ಊಟದ ಐಟಮ್ಸ್ ಎಲ್ಲ ಅದೆಲ್ಲ ಮಾಡ್ಕೊಂತಿದ್ರು ಅವ್ರು. ಇವಾಗ ನೀವು ನೋಡ್ಬೋದು ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮುಗ್ದಿದೆ. ಹೋಗೋಕೆ 1:30ಗೆಲ್ಲ ಮುಗ್ದೋಗಿತ್ತು ಡೆಕೋರೇಷನ್ ಆಗಿರ್ಬೋದು. ಊಟ ಇನ್ನೂ ಮಾಡ್ತಿದ್ರು ಅಷ್ಟೇ ಅವ್ರ ಅಡ್ಗೆ ಎಲ್ಲ. ಅಲ್ಲೇ 3 ಗಂಟೆಗೆ ಹುಡುಗಿ ಒಳಗಡೆ ಬರ್ಬೇಕಾಗಿತ್ತು, ಅದಕ್ಕೋಸ್ಕರ 3 ಗಂಟೆಗೆ ಹುಡುಗಿನ ಹೊರಗಡೆ ಕರ್ಕೊಂಡಿದ್ ನಾವು. ರೂಮ್ ಟೂರ್ ಮಾಡೋಣ ಬನ್ನಿ. ಹೆಂಗಿದೆ ರೂಮು ಅಂತ ತೋರಿಸ್ತೀನಿ. ಸೊ ಮಿರರ್ ಅಂತೂ ಚೆನ್ನಾಗಿದೆ, ನನ್ನ ನೋಡ್ಕೊಳಕ್ಕಲ್ವಾ. ಇದು ಬೆಡ್ಡು ಅಲ್ಲೇನಾದ್ರೂ ಇಟ್ಕೊಳಕ್ಕಿದೆ. ಬೇಡ. ಇಲ್ಲಿ ವಾಶ್ರೂಮ್ ಇದೆ. ಹುಡುಗನವರು ಒಂದು 6:30ಗೆ ಚೌಟ್ರಿಗೆ ಎಂಟರ್ ಆದ್ರು. ಸೊ ಅದನ್ನ ಅವ್ರು ಬಂದಿದ್ದು 2 ಗ್ಲಿಮ್ಸ್ ಅನ್ನ ನಾನು ಇಟ್ಕೊಂಡೆ. ಕಡೆ ಮೇಕಪ್ ನಮ್ಮೆಲ್ರಿಗೂ ನಡೀತಿತ್ತು. ಮೇಕಪ್ ಕೂಡ ಎಂಗೇಜ್ಮೆಂಟ್ ಯಾರ ಹತ್ರ ಮಾಡ್ಸಿದ್ನೋ ಅವ್ರ ಹತ್ರನೇ ಮಾಡ್ಸಿದ್ದು. ನಾಗರತ್ನ ಅಂತ, ನಾಗರತ್ನ ಮೇಕಪ್ ಆರ್ಟಿಸ್ಟ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಐಡಿ. ನೀವು ಚೆಕ್ಔಟ್ ಮಾಡ್ಬೋದು ಅವ್ರ ಇನ್ಸ್ಟಾ ಐಡಿನ. ನೀವು ನೋಡ್ಬೋದು ಹುಡ್ಗ ಹುಡ್ಗಿ ಎಂಟ್ರೆನ್ಸ್ ವಿಡಿಯೋ ಇದು ಅವ್ರು ಮಾಡ್ಕೊಂತಿದ್ದು. ನಮ್ ಕಡೆ ಬಸ್ಸಲ್ಲಿ ಬರಕ್ ಇದ್ ಮಾಡಿದ್ದು ಹೊಸಕೋಟೆಯಿಂದ ಚಿತ್ತೂರ್ಗೆ. ಇಲ್ಲಿ ಒಂದ್ ಡ್ಯಾನ್ಸರ್ ಬಂದಿದ್ರು, ಅವರು ಡ್ಯಾನ್ಸ್ ಎಲ್ಲ ಆಡಿ ಹುಡ್ಗ ಹುಡ್ಗಿಗೆ ಎಂಟ್ರೆನ್ಸ್ ಇದನ್ನ ಕೊಟ್ರು ಕೂಡ. ನಾನು ಈ ತರ ಲುಕ್ ಇತ್ತು ನಂದು. ಮೇಕಪ್ ಆಗಿರ್ಬೋದು. ನನಗೆ ಇದು ಒಂಥರ ಲೆಹಂಗಾ ಟೈಪ್ ತಗೊಂಡಿದ್ದೆ, ಅದು ನಂಗೆ ಅಷ್ಟಕ್ಕೊಂದು ಇಷ್ಟ ಆಗಿಲ್ಲ. ನೋಡ್ಬೋದು ಇಲ್ಲಿ ನಾನು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ತಾ ಇದ್ದೆ, ನಾನು ನಮ್ಮ ಅಕ್ಕ ಮತ್ತೆ ನಮ್ಮಣ್ಣ. ಸೊ ಅದನ್ನ ನನ್ನ ತಂಗಿ ಕ್ಯಾಪ್ಚರ್ ಮಾಡಿರೋದು ಈ ವ್ಲಾಗನ್ನ. ಮತ್ತೆ ನನ್ನ ರಿಸೆಪ್ಷನ್ ಎಲ್ಲ ಆದ್ಮೇಲೆ ಇನ್ನೊಂದು ಹಲ್ದಿ ಇಕ್ತಾರೆ ಚೌಟ್ರಲ್ಲಿ. ಅದುಗೆ ಔಟ್ಫಿಟ್ ಹಾಕೊಂಡಿದ್ದು ನನ್ನ ಹಲ್ದಿ ಔಟ್ಫಿಟ್ ಇದಾಗಿತ್ತು. ಒಂಥರ ಕಾಚ್ ಸೆಟ್ ತರ ನಾನು ಹಾಕೊಂಡಿದ್ದು ಹಲ್ದಿಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ನೀವು ನೋಡ್ಬೋದು ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ. ಕೈ ಅಷ್ಟು ಬಾಟ ಮಾಂಟಿ ಕೊಡಿಸ್ತೀನಿ. ಶಿವನ್ ಅರುಣಾಟಿ
ಏನು ಕುಡಿತಾ ಇದ್ದೀರಾ? ನೋಡಿ ನಾವು ಪಾನಕ ಅಂತ ಪಾನಕ ಕುಡಿತಾರೆ ಪಾನಕ ಕುಡಿತಾರೆ ನೀರಮ್ಮ ಕಟ್ಟೋಗ್ಬಿಡ್ಬೇಕಲ್ಲ ಮೋಸ ಅವ್ರ ಮನೆ ಹಿಂದೆ ಅಂತಾನೆ ಇವಾಗ ಹೊಸ ಮನೆ ಕೊಟ್ಟಿರೋದು ಅವರು ಅವರಿಂದ ಮನೆ ಬಿಟ್ಬಿಟ್ಟು ಮುಂಚೆ ನೋಡಿಲ್ಲ ಮಜ್ಜಿಗೆ ಕೊಟ್ಬಿಟ್ಟು ಕ್ವಾಟ್ರ್ ಗೈಸ್ ಕ್ವಾಟ್ರ್ ಇಲ್ಲಿ ಹುಡ್ಗಿಗೆಲ್ಲ ಅರ್ಶನ ಇಕ್ಕಿದ ಶಾಸ್ತ್ರ ಆಯ್ತು. ಇವಾಗ ಹುಡ್ಗನ್ ಕರ್ಕೊಬರಕ್ ಹೋಗಿದ್ವಿ ನಾನು ಮತ್ತೆ ನನ್ನ ತಂಗಿ. ಲಾಸ್ಟ್ ವಾಚ್ ಅರ್ಶನಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮಣ್ಣ. ಒಳ್ಳೆ ಪಾಟಿ ಇಸ್ಕೋಬೇಕಾ? ಇಸ್ಕೊಂಡ ಅಜ್ಜಿ ಇಸ್ಕೊಂತೀರಿ ನಾವು. ನಾನು ಬಿಟ್ಟರೆ ನನ್ನ ತಂಗಿ ಬಿಡಲ್ಲ. ಬೇರೆ ಶಿವಣ್ಣ ಇವಾಗ ಫ್ಲವರ್ ಇಸ್ಕೊಂಡ್ಬಿಟ್ಟ. ಅಯ್ಯೋ ಪಾಪ ಮುಟ್ಟಿ ವೆರಿ ಗುಡ್. ನಾಳೆ ನೀವು ಹಿಂಗನ್ನೇ ಅರ್ಧ ಕೂದಲು ಬಂದ್ಬಿಟ್ಟು ನೀವು ಒಂದು ಹಾಡು ಹೇಳ್ರಿ ಆಂಟಿ. ಏನ್ ಮಾಡ್ತಾ ಇದ್ರು ಗೊತ್ತಾ ಫ್ರೆಂಡ್ಸ್, ಹುಡ್ಗನ್ಗೆ ಅರ್ಶನ ಇಕ್ತಾ ಇದ್ರೆ ಈ ಸೆರ್ಗಿರುತ್ತಲ್ಲ ಅದಕ್ಕೆ ಹೂವ ಕಟ್ಟೋದು ಏನೇನೋ ಮಾಡ್ತಾ ಇದ್ರು ಇಲ್ಲಿ ಹಿಂದೆಗಡೆ ಇರೋರೆಲ್ಲ. ಅದೊಂಥರ ಫನಿ ತರ ಮಾಡ್ತಿದ್ದು. ನೀವು ನೋಡ್ಬೋದು ಒಬ್ಬೊಬ್ರು ಮಿಸ್ ಮಾಡ್ಕೊಂತವ್ರೆ, ಒಬ್ಬೊಬ್ರು ಹಾಕ್ಸ್ಕೊಂತವ್ರೆ. ಚೆನ್ನಾಗಿತ್ತು, ಅದು ಒಂಥರ ಶಾಸ್ತ್ರ ತರ. ಅಯ್ಯೋ 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 ಸೀರೆ ಎಲ್ಲ ಹೋಯ್ತು. ಅರ್ಶನ ಹಾಕಿ ಹಾಕಿ ಉಜ್ಜಿತಾರೆ ಫ್ರೆಂಡ್ಸ್. ಹುಡ್ಗಿಗಾದ್ರೂ ಸ್ವಲ್ಪ ಸಾಫ್ಟ್ ಆಗಿ ಇಕ್ಕಿದ್ರು, ಹುಡ್ಗನ್ಗೆ ಹಾಕಿ ಹಾಕಿ ಉಜ್ಬಿಟ್ರು ಪಾಪ. ಅಯ್ಯೋ ಏನೋ ಖುಷಿಗೆ ಉಜ್ಜಿದ್ರು ಏನಕ್ಕೆ ಗೊತ್ತಿಲ್ಲ. ಇಲ್ಲೂ ಕೂಡ ಅರ್ಶನ ಎಲ್ಲ ಇಟ್ಟಿದ್ದಾಯ್ತು. ಇವ್ರಿಗೂ ಕೂಡ ಇದು ಶಾಸ್ತ್ರ ತರ ಮಾಡ್ಬಿಟ್ಟು ಇವ್ರನ್ನು ಕೂಡ ಹೆಬ್ಬುಡ್ಸ್ಬಿಟ್ರು. ಆಮೇಲೆ ನಾವು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ರಿ, ಡ್ಯಾನ್ಸ್ ಎಲ್ಲ ಮಾಡಿದ್ರಿ. ನಾವು ಇದೆಲ್ಲ ಮುಗ್ಸಕ್ಕೆ ಒಂದು 3 o'clock ಆಗಿತ್ತು. 3 o'clock ಹಾಕಿ 3 o'clockಗೆ ನಾವು ಎಲ್ಲ ಮುಗಿಸಿ ಹೋಗಿದ್ದು. 1-2 hours ಅಷ್ಟೇ ನಾವು ನಿದ್ದೆ ಮಾಡಿದ್ದು.
ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು ನಾನು 6 o'clockಗೆ ಮೇಕಪ್ಗೆ ಕೂತ್ಕೊಂಡೆ. ಸೊ ಮೇಕಪ್ ಅವರಂತೂ ಮಾರ್ನಿಂಗ್ ತುಂಬಾನೇ ಲೇಸಿಯಾಗಿ ಮಾಡ್ತಿದ್ರು ಅಂತ ಹೇಳ್ತೀನಿ. ತುಂಬಾ ಲೇಸಿ ಮಾಡಿದ್ರು ಮೇಕಪ್. ಬಂದಿದ್ದೀರಿ. ಸೊ ನೋಡಿ ಇದು ಗ್ರೀನ್ ಕಲರ್ ಕೇಸರಿ ಬಾತ್ ನೋಡಿರೋದು ಬಿಡಿ, ಕೇಳಿರೋದು ಇಲ್ಲ. ಫ್ರೆಂಡ್ಸ್ ನೆನ್ನೆ ನಮ್ಮ ಅವಿನಾಶ್ ಅಣ್ಣ ಫೋಟೋಗ್ರಾಫರ್ ಹೇಳ್ತಾ ಇದ್ರು ಬ್ಲೂ ರೈಸ್ ತಿನ್ನೋಣ ಅಂತ. ಅದೇ ಥರ ಇವಾಗ ಗ್ರೀನ್ ಕೇಸರಿ ಬಾತ್ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಎಂತ ಇದು ಕೋ ಇನ್ಸಿಡೆನ್ಸ್. ನೋಡ್ಬೋದು ಇಲ್ಲಿ ತಾಳಿ ಎಲ್ಲ ತೋರಿಸ್ತಿದ್ದಾರೆ ಕಟ್ಟೋದಿಕ್ಕೆ. ಸೊ ತುಂಬಾ ಬೇಗ ಆಗೋಯ್ತು ಮದ್ವೆ ಅನ್ಸ್ತು ನಮಗ್ ಮಾತ್ರ. ಫ್ರೆಂಡ್ಸ್ ಮುಹೂರ್ತ ಎಲ್ಲ ಮುಗೀತು. ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಬೇಗ ಆಗೋಯ್ತು ಗೊತ್ತಾ ಫ್ರೆಂಡ್ಸ್. ಎಷ್ಟು ಬೇಗ ತಿರ್ಗೋ ಆವಾಗೆ ಬಂದಿಲ್ಲ. ನನ್ನ ಸ್ಯಾರಿ ಮೇಲೆ ನಾನು ವೇಲ್ ಹಾಕ್ಸ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದ ಬಾ. ಆಫ್ ಮಾಡಿ. ಅಲ್ಲ ಗಂಡವ್ರ ಮನೆಗೆ ಹೋಗ್ತಾ ಇದ್ದೀರಿ ನಾವು ಇವಾಗ. ಮನೆ ತುಂಬಿಸ್ಕೊಳಕಲ್ಲ, ಮನೆ ತುಂಬಿಸ್ಕೊಳಕ್ಕೆ. ಆಮೇಲೆ ನಮ್ಮ ಮನೆಗೆ ಹೋಗ್ತೀರಿ ಹುಡ್ಗಿನ ಕರ್ಕೊಂಡು ಮತ್ತೆ. ಅಲ್ಲ ಅದು ನೀರೆಲ್ಲ ಆಯ್ತಲ್ಲ ಅದಕ್ಕೆ. ನೋಡ್ಬೋದು ಫೈನಲಿ ನಾವು ಮನೆ ರೀಚ್ ಆದ್ವಿ. ಮನೆ ರೀಚ್ ಆಗೋ ಪತ್ತೆ ಹುಡುಗಿ ರೀಚ್ ಆಗಿದ್ರು. ಅವ್ರಿಗೆ ಪೂಜೆ ಮಾಡಿಸ್ತಿದ್ರು. ಆವಾಗ ನಾವು ಹೋಗಿದ್ದು ನಮ್ ಕಾರ್ ಹೋಗಿರೋರು ಎಲ್ಲಾರು. ಹಂಗೆ ಪಕ್ಕ ದೇವ್ರ ಅದ್ರಾಗ ಎತ್ತಮ್ಮ ಅಕ್ಕಿ ಕಡು ಅಪ್ಪ ಅಮ್ಮ ಸರಿ ಮಾಡು. ಮದು ಹುಚ್ಚು ಕಣ್ಣ ತೊಡಿಬೇಕು ಮದು. ನಾಲ್ಕು ನಮ್ಮ ಮಾವನ ಮನೆ ಹಾಕ್ಬೇಕು. ಹೇಳು
ಹೇಳಬೇಕು ಹೇಳ್ಕೊಳಕು ನಮ್ಮ ಮಾವನ ಮ್ಯಾಲಕ್ಕೆ ತಂಗಬೇಕು ಅಂತ ಇವಾಗ ಬಿಟ್ಬಿಡು ಅದಕ್ಕೆ ಅಲ್ಲ ಎಲೆ ಅವೆಲ್ಲ ಬಿಟ್ಬಿಡ್ಬೇಕು ಒಂದಕ್ಕಿಂತ ಅದಕ್ಕೆ ಹಂಗೆ ಏನ ಹೇಳಮ್ಮ ನಂಗೆ ಗೊತ್ತಿಲ್ಲ ನಮ್ಮ ಮನೆ ಆಲೂ ತಂದು ಬೇಕು ಅಂತ ಹೇಳಿ ಜೋರ ಹೊಡಿಬೇಕು ಜೋರ ಹೊಡಿಬೇಕು ನೋಡೋಣ ಇವಾಗ ಬಿಟ್ಬಿಡ್ಬೇಕು ಏನ ಹೆಸರು ಗೊತ್ತಿಲ್ಲ ಅಲ್ಲ ಹೇಳ್ಬೇಕು ಹೇಳ್ರಿ ಹಂಗೆ ಹೇಳಂಗಿಲ್ಲ ಗಾದೆಯಾಗಿ ಹೇಳ್ಬೇಕು ಅಲ್ಲ ಗಾದೆ ತರ ಹೇಳಿ ಸುಮ್ಮನೆ ಹೇಳೋ ನಾನು ಹೇಳ್ತೀನಿ ಸಾಂಬ ಶಿವಾಸ್ ಕಾಲಿಕ್ಸೆ ನಮ್ಗೆ ಏನ್ ಕೊಡ್ತೀರಾ ಅವ್ರ ಮನೆಗೆ ಯಾರಿಲ್ಲ ಅದಕ್ಕ ನಾವೇ ನಮ್ಗೆ ಏನ್ ಕೊಡ್ತೀರಾ ₹1 ಅಯ್ಯಾಬುಸ ಬೇಡ ಇವಾಗ ಏನ್ ಕೊಡ್ತೀರಾ ಆಮೇಲೆ ನನ್ನ ಮಗನ ಕಯ್ಯಾಬುಸ ಒಂದ್ ಹೆಜ್ಜೆ ಒಂದ್ ಕಾಲ ಹೆಜ್ಜೆ ನಿಂದಿಕ್ಕು ಒಂದ್ ಕಾಲ ಹೆಣ್ಣಂದಿಕ್ಲಿ ಫಸ್ಟ್ ನಾನು ಒಂದ್ ಕಾಲ ಇಟ್ಬಿಡ್ತೀನಿ ಆಮೇಲೆ ಎತ್ತೆ ಅದು ಮಾಡ್ತೀನಿ ಹಾಲು ಫುಲ್ಲು ಮುಚ್ತೀನಿ ಇಲ್ಲ ಇಲ್ಲ ಬಿಡ ಇದು ನೀನು ಇಕ್ಬಿಡು ಅಣ್ಣ ಆಮೇಲೆ ಇಕ್ಲಿ ಇಕ್ಕೋ ಅಲ್ಲ ಇಕ್ಕೋ ಎಲ್ಲ ಬಿಟ್ಟುಬಿಟ್ಟವ್ರೆ ಲೆಫ್ಟ್ ಲೆಗ್ ಲೆಫ್ಟ್ ರೈಟ್ ಅವಳು ಬಲ್ಕಾಲ್ ಇಕ್ಕವಳೆ ಅದಕ್ಕೆ ಇನ್ನೂ ಟೈಮ್ ಆಯ್ತಾ ಬಿಡ ಕಾಲ್ ತೊಳ್ಯಾಕ ಚೆನ್ನಾಗಿ ಬಂದೈತೆ ಒಳಗಡೆ ಬಂದ್ಮೇಲೆ ದೇವ್ರ ಮನೆಗೆ ಪೂಜೆ ಮಾಡಿ ಮತ್ತೆ ಸ್ಟವ್ ಪೂಜೆ ಮಾಡಿ ಹಾಲು ಉಗ್ಸಿದ್ಲು. ಈ ಸೈಡ್ ಆ ಸೈಡ್ ಅಂತೆ ಆ ಸೈಡ್ ನೀ ಕುಡ್ದಿದ್ ನೋಡ್ದಾಗ ಬಂತಾ One photo, like from day one, all memories I captured in one small picture. ಸೊ ಫ್ರೆಂಡ್ಸ್ ಶಿವಣ್ಣ ಇವಾಗ ಏನೋ ಗಿಫ್ಟ್ ಅರೇಂಜ್ ಮಾಡಿದಾರಂತೆ. ಸೊ ನೋಡೋಣ ಬನ್ನಿ. ಆಮೇಲೆ ಮದ್ವೆ ಹೆಂಗಿದ್ದೆ? ಇವತ್ತೇ ಸ್ಟಾರ್ಟ್ ಆಯ್ತು. ಆಮೇಲೆ ಇನ್ನೊಂದು 2-3 ತಿಂಗಳ ಮೇಲೆ ಹೇಳ್ತೀನಿ. ಮಟನ್ ಊಟದಾಗ ಹೇಳ್ತೀರಾ? We inside only. I will take from there only a video. ಹುಡುಗಿ ಹೊರಪಟ್ಟಿಗೆ ನಾನು ಸುಮ್ಮನೆ ನಾನು ರೆಡಿ ಆಗಿರೋದಂತ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಂದು. ಸೊ ಫೈನಲಿ ಹುಡುಗಿ ಬರ್ತಾಳೆ ಅಂತ ಅಲ್ಲಿಂದ ಮೆಸೇಜ್ ಬಂದ್ಮೇಲೆ ನಾನು ಮೇಲೆಗಡೆ ಮುಚ್ಚಿಕೊಂಡ್ಬಿಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ. ನೀವು ನೋಡ್ಬೋದು
ಮೆಮೊರಿ. ಯಾರು ಮಾಡಿಸ್ಕೊಂಡಿದ್ದ? ನೀವು ಮಾಡಿಸ್ಕೊಂಡಿದ್ದ? ಶಿವ ಮಾಡಿಸಿರೋದು. Say something to him, no? ಏನ್ ಹೇಳೋದು? ಶಿವನ ಮಾಡು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಯಾಕೆ ಇಲ್ಲಿ? ಇವಾಗ Where is our one more pick? ಅಮ್ಮ. Almost. Oh. And, I like black dresses, right? So I kept your single pick in black. This is very good. That also. Very good, very good. Thank you. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ನಂಗೆ. ಯಾರು ಮಾಡಿದ್ದು? ಶಿವನ? ಎಸ್. ನಿನ್ನ ಮನೇಲಿ ಮಾಡಿಟ್ಟು ಹೋಗಿದ್ದೆ. ಶಿವಣ್ಣ ಇಲ್ಲಿ ನೋಡು, ನಾನು ನಿಮ್ದು ಫಸ್ಟ್ ಫೋಟೋ ಹಿಡ್ದಿದ್ದು ತಾನೆ. ಆ ಫಸ್ಟ್ ಫೋಟೋನೇ ಇಲ್ಲಿಲ್ಲ. ಕಾರ್ಗಳ ಮೇಲೆ ಮಾತ್ರ ಎಲ್ಲ ಕಾರ್ ಮೇಲೆ ಬಾಕ್ಸ್ ಐತೆ. ಇಲ್ಲ ಇಲ್ಲ. ಹೌದು ಇಲ್ಲ ಐತೆ. ಅದಿಲ್ಲ ಅಂದ್ರೆ this I will not forget a police caught. This I added specifically, like you will ask, right? Never you taken in bullet pick for that only. ಹಂಗೆ ಎಲ್ಲಾರ್ದು ಮೆಮೊರಿ ಹಂಗೆ ಹೇಳ್ಕೊ ಬನ್ರಿ. They kept 2 times one pick. In hurry I kept this one. Sikishwa's marriage, this also 1, 2, 3 pics are there. ಮಧು ಬರ್ಡೇ. ಇದು ಚಿಕ್ತಿರ್ತಿ, ಇದು ಇಶಾ ಫೌಂಡೇಶನ್, ಇದು ಮಂದಗಿರಿ ಹಿಲ್ಸ್, ಇದು ಓಂ ಶಕ್ತಿ ಟ್ರಿಪ್, ದಿಸ್ ಇಸ್ ಮೈ ಬರ್ಡೇ, ದಿಸ್ ಇಸ್ ಗಾಯತ್ರಿಸ್ ಮ್ಯಾರೇಜ್, ಇದು ನಮ್ಮ ಮನೆಯಲ್ಲಿ ಫನ್ನಿಯಾಗಿ ಇಟ್ಕೊಂಡಿರೋದು, ಇದು ಮಂದಗಿರಿ ಹಿಲ್ಸ್, ಇದು ವರಮಲಕ್ಷ್ಮಿ ಹಬ್ಬ, ಇದು ಫಸ್ಟ್ ನಾವು ಈಚೆ ಹೋಗಿ ಟರ್ಮಿನಲ್ಸ್ಗೆ, ಇದು ಕಿಶೋರ್ಸ್ ಎಂಗೇಜ್ಮೆಂಟ್, ನಮ್ಮ ಪ್ರೀ ವೆಡ್ಡಿಂಗ್, ಇದು ಫೇವರೇಟ್ ಪಿಕ್, that's why it is big. White. your favorite pic. White up. ಇದು ಕಿಶೋರ್ಸ್ ಎಂಗೇಜ್ಮೆಂಟ್, ಇದು ನಮ್ದು ಫಸ್ಟ್ ಮೀಟು ಅಲ್ಲ, ಫಸ್ಟ್ ಮೀಟ್ ಅಲ್ಲ, ಮಾತುಕತೆ. ಇದು ನಮ್ದು ಪ್ರೀ ವೆಡ್ಡಿಂಗ್ದು, ಇದು ವರಮಲಕ್ಷ್ಮಿ, ಇದು ನಮ್ಮ ಎಂಗೇಜ್ಮೆಂಟ್ ಅಲ್ಲ, ಎಂಗೇಜ್ಮೆಂಟ್ ಪಿಕ್ ಅಲ್ಲಿ ನೋಡ್ತೀರಾ, ಮೆಹಂದಿ, ದಿಸ್ ಬ್ರೈಟ್ ಟು ಬಿ, ದಿಸ್ ಹೈವೇ, ಇದು ನಾವು ಶಾಪಿಂಗ್ ಹೋಗಿದ್ದು ಎಂಗೇಜ್ಮೆಂಟ್ಗೆ, ಅವತ್ತು ನನ್ನ ಕಾಲು ರಕ್ತ That's why I kept that one memory is there for that. I was running on roads. ಇದೇ ಸಿಕ್ತು ಮೊದಲು ಡ್ರೆಸ್ ಅಲ್ಲೇ ಬೆಂಗಳೂರು ತಗೊಂಡಿದ್ದಾ? ಇಲ್ಲ ಅಲ್ಲ, ಇಲ್ಲೇ ಮಾಮ ತರ್ಸ್ಕೊಟ್ಟಿದ್ದು. ಫಸ್ಟ್ ಇದು ನಾವು ಪರ್ಚೇಸ್ ನಾವು ಅವತ್ತು ನಾವು ಹೈವೇಲ್ ಕಾರ್ ಕಲಿಬೇಕಾದ್ರೆ ಪೊಲೀಸ್ ಇಟ್ಕೊಂಡ್ಬಿಟ್ಟಿದ್ವಿ. ಏನಂತ ಲವರ್ಸ್ ಅಂತ. ಅವ್ರು ನಂಬ್ತಾನೆ ಇರ್ಲಿಲ್ಲ ನಾವು ಮದುವೆ ಆಗ್ತೀರಿ ಅಂತ. ಆಮೇಲೆ ಶಿವಮೊಗ್ಗ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದಾಯ್ತು, ಪೊಲೀಸ್ ಅವ್ರು ಇಟ್ಕೊಂಡಿದ್ರು. ಹುಡುಕ್ಲಾಡಿ ಹಂಗೆ ಮುತ್ಕೊಟ್ಬಿಡು ಅದಕ್ಕೆ. ಶಿವಣ್ಣ ಕೊಡೆ ಥ್ಯಾಂಕ್ ಯು ಅಂತ. ಅದು ನಾನೇ ಚೆನ್ನಾಗಿ ಇಷ್ಟ ಆಯ್ತಾ ಅದು? ವೆರಿ ಗುಡ್. He asked that if this is not there, all small pics will come out, but that will not look good. They had not taken clarity pics. See this and this, how good it came. This also clarity. ಆ ಚಿಕ್ಕದೈತಲ್ಲ. Can I eat? Eat. Only eat. Feed me also. I only did at least something. Bite, mother. Yeah. Someone was calling you. ಅದು ಕವರ್ ಮಾಡಬೇಕು. ಏನು ಇಲ್ಲ. ಬಾಯ್ ಎಲ್ರಿಗೂ. 1 hour ಆದ್ಮೇಲೆ ಬನ್ರಿ. ಊರಿಗೆ ಬಂದವ್ರು ನೀರಿಗೆ ಬರ್ದಿರೋ ಹೋಗ್ತಾರಾ? ಎಲ್ಲ ನಮ್ಮ ಕಣ್ ಮುಂದೆ ನಡೀತಿರೋ. ಅಲ್ಲಿ ನಾವು ಹುಡುಗ ಹುಡುಗಿನ ಬಿಟ್ಬಿಟ್ಟು 4 o'clock ಬರ್ಬೇಕಾಗಿತ್ತು ಅವರು. ಅಲ್ಲಿ ಅವ್ರು ಇದ್ಬಿಟ್ಟು ನಾನು ಅಷ್ಟೊತ್ತಿಗೆ ಬೇಗ ಬಂದಿದ್ರಿ ನಾವು ಇಲ್ಲೆಲ್ಲ ಇದು ಮಾಡೋದಕ್ಕೋಸ್ಕರ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಹುಡುಗಿಗೆ ವೆಲ್ಕಮ್ ಇದು ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದು. ನಾನು ಈ ತರ ಸಿಂಪಲ್ ಥೀಮ್ ಇತ್ತು, ಅವ್ರದ್ದೇ ಫೋಟೋ ಹಾಕಿ ಮಾಡಿದ್ದು. ದವರ್ ಬರ್ತಾರೆ ಅನ್ನಂಗೆ ಅವಾಗ ಸ್ಟಾರ್ಟ್ ಮಾಡಿದ್ದು ನಾನು ಮಾಡೋದಕ್ಕೆ. 5 ನಿಮಿಷನೂ ತಗೊಂಡಿಲ್ಲ ಅನ್ಕೊಂತೀನಿ, ಬೇಗ ಮುಗ್ದೋಯ್ತು. ಸೊ ನೋಡ್ಬೋದು ಫೈನಲಿ ಅವರು 8 o'clockಗೆ ಮನೆಗೆ ಬಂದ್ರು. ಗಾಡಿ ಬಂತ ತಕ್ಷಣ ಮನೆಗೆ ಡೈರೆಕ್ಟ್ ಕರ್ಕೊಂಡು ಆಗಿಲ್ಲ ಅನ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆ ಕರ್ಕೊಂಡಿದ್ದು. ಇದು ಚಿಕ್ಕಮಾರಮ್ಮ ದೇವಸ್ಥಾನ ನಮ್ಮ ಊರಲ್ಲಿರೋದು. ಇದಕ್ಕೆ ಪೂಜೆ ಮಾಡಿಸಿದ್ದು ನಾವು. ಕೊಡೋದು ಅವ್ರ ಮದ್ವೆಗೆ ಬರಕ ಹೋಗದು ಮಚ್ಚಿ.
ಅಲ್ಲಿಂದ ಅನ್ಕೊಂಡೆ ಅಕ್ಕಿಂದ ಇಟ್ಕೊಳ್ಳೋಣ ಅಂತ. ಆಮೇಲೆ ಈಗ ಬಂದು ಕಾದಿ ಮಾಡ್ತಾರ ಅದು ಬೇಜಾರು. ಅಲ್ಲ ಎಲ್ರಿಗೂ ಆ ಥರದಂಟಿ ಏನೋ ಫುಲ್ಲು ಜನ ಓಕೆ ಕುಡ್ಸೋದು ಇರ್ಬೇಕು ಅಲ್ಲ ಈ ಕಾಂಟಕ ಮಾಡ್ತಿರ್ತಾರೆ. ಓಕೆ ಇದು ಅದಾದ್ಮೇಲೆ ನಾವು ಕಲಶ ಕೂಡ ಅವತ್ತೆ ಮದ್ವೆ ದಿನ ಸಾಯಂಕಾಲನೇ ತೊಳೆದು ಬಿಟ್ರಿ. ಏಕೆ ಅಂದ್ರೆ ಅಂಟು ಮುಂಟು ಎಲ್ಲ ಸೋಕು ಆಗಿರ್ಲಿಲ್ಲ, ಅದಕ್ಕೋಸ್ಕರ ನಾವು ಬೇಗ ಇದು ಕಲಶ ತೆಗೆದ್ಬಿಟ್ರಿ ನಾವು. ಇದು ಕಲಶ ತೆಗಿಬೇಕಾದ್ರೆ ಇದು ಕೊಳ ಇರುತ್ತಲ್ವಾ, ನೀರು ಆ ಥರದಕ್ಕೆಲ್ಲ ಪೂಜೆ ಮಾಡಿ ತೊಳಿಬೇಕಾಗಿತ್ತು. ಅದಕ್ಕೋಸ್ಕರ ಕೊಳಾಯಿಗೆ ಪೂಜೆ ಮಾಡಿ ನಾವು ತೊಳೆದಿದ್ದು. ಅದೇನು ಅದಕ್ಕೆ ತೊಳಿಬೇಕಾದ್ರೆ ಪೂಜೆ ಮಾಡಿದ್ಮೇಲೆ ಅವರು ಕಟ್ಕೊಂಡಿದ್ದಾರ ಕಂಕಣ ಅದೆಲ್ಲ ತೆಗೆದ್ಬಿಟ್ರಿ. ಇವಾಗ ಹೋಗ್ರಿ ಇದೆಲ್ಲ ಹರ್ಷಪ್ ಮಗ ಮಾಡಿರೋದು ಫ್ರೆಂಡ್ಸ್. ಕೇಕ್ ಇದು ಮಾಡಿರೋದು ಏಕ ವ್ಯಕ್ತಿ ಇಲ್ಲಿರುವಂಥ ಟಾಮಿ. ಇಲ್ಲ ನೋಡಮ್ಮ ನಿಮ್ಮ ಮುಖ ತರಿಸು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಮುನಿ ಲೈಟ್ ಹಾಕು. ಲಾಸ್ಟ್ ಈ ಕಡೆ ಲಾಸ್ಟ್ ಹಚ್ಚು. ಮಜ್ಜಿಗೆಯೊಳಗಿನ ಬೆಣ್ಣೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ಕಡೆಗೆ ಹೋಗೆ ನೀನು ಆ ಕಡೆಗೆ ಹೋಗಿ. ಹೆಸರೇನು ನಮ್ಗೆ ಗೊತ್ತಿಲ್ಲ, ಹೇಳು ಬೇಗ. ಸಾಂಬ ಶಿವ. ಏನ್ ಸಾಂಬ ಶಿವ ಅಲ್ಲಿ ಹೆಂಗೆ ಇವಾಗ ಬೇರೆ ತರ ಹೇಳೋಗ್ಲಿ. ನಾನು ನಮ್ಮ ಯಜಮಾನ ಸಾಂಬ ಶಿವ ಬರ್ತಾ ಇದ್ದಾರೆ. ಓಕೆ ಅಣ್ಣ ನೀವ್ ಹೇಳಿ. ನಮ್ಮ ಅರ್ಧಾಂಗಿ ಮಧು ಬರ್ತಾ ಇದ್ವಿ. ಅರ್ಧಂಗಿ ಬನ್ನಿ ಬನ್ನಿ ತುಳಿ ಬಿಡಿ. ವೆರಿ ಗುಡ್. ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಟು ನಮಸ್ಕಾರ ಬರ್ಸಿ. ಪ್ಲೀಸ್ ಡೋಂಟ್ ಮೈಂಡ್, ನನ್ನ ಮಗ ಮಾಡಿರೋದು ಉಲ್ಟಾನೆ ಬಗ್ಸ್ಕೊಂಡಿದ್ದ ಕೇಕ್ನ. ಇದು ಕೇಕು
ಇರು ಇದು ಹಂಗೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಹಣ ಬಿದ್ದ ಅಲ್ಲಕ್ಕ, ಹಣ ಬಿದ್ದ ಅಲ್ಲಕ್ಕ. ಕನ್ನಡ ಮಾತಾಡ್ಸ್ರಿ ಅಂತ ಹೇಳವ್ರ ಅವ್ರವ್ರು. ಚಿಕ್ಕಮ್ಮ ಅವ್ರ ದೊಡ್ಡಮ್ಮ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ಸ್ಬೇಡ ಮಧು, ಕನ್ನಡದಲ್ಲಿ ಮಾತಾಡ್ಸು ಅಂತ. ಬಾಯ್ ಮುಚ್ಚು ಹಂಗೆ. ಚಾಕ್ಲೇಟ್ ಕೇಕಪ್ಪ. ಅಲ್ಲ ನಾವು ಸಾಂಸ್ಕೃತಿಕ ಕೊಡ್ತಾ ಬನ್ರಿ. ಏ ಆಮೇಲೆ ನಿಂತ್ಕೊ. ನಿಮ್ಮ ಅಮ್ಮಮ್ಮನ ತಲೆ ಮೇಲೆ ಹೂವು ಹಾಕಿದ್ಯಾ? ಆಮೇಲೆ ನಮ್ಮ ಮನೆಗ್ ಬಂದ್ಮೇಲೆ ನಾವು ಕೇಕ್ ಎಲ್ಲ ಕೊಯ್ಸ್ಬಿಟ್ಟು ದೇವ್ರ ಮನೆಗ್ ಬಿಟ್ರಿ ಪೂಜೆ ಮಾಡೋದಿಕ್ಕೆ. ನೀವು ನೋಡ್ಬೋದು ಪೂಜೆ ಎಲ್ಲ ಮಾಡ್ತಿದ್ದಾರೆ ಈಗ. ಎರಡು ಅಲ್ವಾ? ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ ಸೈನಿಂಗ್ ಆಫ್. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಇದು ಮಾಡಬೇಡಿ, ಯಾಕಂದರೆ ಇದು ಮದುವೆ ಮನೆ ಎಲ್ಲ ಸೊ ತುಂಬಾ ಇದ್ರಾಗಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನೈಟ್ ರಿಸೆಪ್ಷನ್. ನಾವು ಇಲ್ಲಿಂದ ಆಂಧ್ರಾಗೆ ಹೋಗ್ತಾ ಇದ್ದೀರಿ. ಆಂಧ್ರಾಗೆ ಹೋಗ್ತಾ ಇದ್ದಂಗೆ ಸಿಗೋಣ, ಮಾತಾಡೋಣ ಬನ್ನಿ.